ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 5:30ಗೆ ಬೆಳಿಗ್ಗೆನೇ ಇದ್ದರೆ ಮಸ್ತಾಗಿತ್ತು ಮಾತ್ರ ವೆದರು. ಹಾರ ಮಾಡ್ತಾಯಿದ್ದೀನಿ ಮಲ್ಲಿಗೆ ಮೊಗ್ಗಲ್ಲಿ ರಾಯರಿಗೋಸ್ಕರ. ಇದು ಹಿಂದಿನ ದಿನವೇ ನೈಟ್ ಹಾರ ಮಾಡಿಟ್ಟಿದ್ದೀನಿ. ಬೆಳಗ್ಗೆ 5:30ಗೆ ಎದ್ದು ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸಿ ರಾಯರು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ನನ್ನ ಟಾಪಿಕ್ ನೀವು ಆಲ್ರೆಡಿ ನೋಡಿದ್ದೀರಾ ಅನಿಸುತ್ತೆ. ನನ್ನ ಜೀವನದಲ್ಲಿ ಆದಂಥ ರಾಯರ ಮಹಿಮೆಗಳಲ್ಲಿ ಒಂದು ತುಂಬಾ ಮಹಿಮೆ ಆಗಿದೆ. ಅದರಲ್ಲಿ ಒಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎರಡು ವಿಷಯನ ರಾಯರ ಬಗ್ಗೆ ಹೇಳ್ತೀನಿ ಬನ್ನಿ. ಅದರಲ್ಲಿ ಫಸ್ಟ್ನೇ ವಿಷಯ, ಫಸ್ಟು ನಾವು ಮಂತ್ರಾಲಯಕ್ಕೆ ಹೋದರೆ ಮಾಡಬೇಕಾಗಿರೋದು 2 ಕೆಲಸನ ಕರೆಕ್ಟಾಗಿ ಮಾಡಬೇಕು. ಏನಂತಂದರೆ, ನಾವು ರಾಯರ ಹತ್ರ ಸೇವೆ ಮಾಡೋಕ್ಕೆ ಹೋಗ್ತೀವಿ, ಏನಾದ್ರು ಕೇಳ್ಕೊಳ್ಳೋಕೆ ಹೋಗ್ತೀವಿ. ರಾಯರ ದರ್ಶನ ಆದಮೇಲೆ ನಾವೇನಾದ್ರು ಒಂದು ಬೇಡಿಕೆ ಇಟ್ಟಿರ್ತೀವಿ ರಾಯರ ಹತ್ರ ಅಂತಂದರೆ, ನಾವು ಸುಮ್ಮನೆ ರಾಯರ ಹತ್ರ ಕೇಳಿಕೊಂಡು ದರ್ಶನ ಮಾಡಿಕೊಂಡು ಬರಬಾರ್ದು. ಏನಂದರೆ, ಫಸ್ಟ್ ರಾಯರ ಹತ್ರ ನಾವು ಏನಾಗಿ ಬೇಡ್ಕೊಂಡಿರ್ತೀವೋ ಅದನ್ನೇ ವಾಗೇಂದ್ರ ತೀರ್ಥರ ಹತ್ರನೂ ನಾವು ಬೇಡ್ಕೊಂಬರ್ಬೇಕು. ಆವಾಗೇ ನಾವು ಅಂದ್ಕೊಂಡಿರೋದು 100% ಫಲ ಕೊಡುತ್ತೆ. ಅದು ನನಗೆ ಆಗಿರೋ ಅನುಭವನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರೋ ಹೇಳಿದ್ದು ಕೇಳಿ ಹೇಳ್ತಾ ಇಲ್ಲ, ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ, ನಾವು ಏನಾದ್ರು ಸೇವೆ ಮಾಡಿದ್ರೆ ರಾಯರಿಗೋಸ್ಕರ ಹೆಜ್ಜೆ ನಮಸ್ಕಾರನೋ ಉರುಳು ಸೇವೆನೋ ಏನಾದ್ರು ಮಾಡಿದ್ರೆ ಅದು ಅಷ್ಟೇ. ಅದು ನಾವು ರಾಯರಿಗೋಸ್ಕರ ಮಾಡಿದಾದ್ಮೇಲೆ ಅದನ್ನು ನಾವು ವಾಗೇಂದ್ರ ತೀರ್ಥರ ಹತ್ರ ಒಪ್ಪಿಸ್ಬಿಟ್ಟು ಬರಬೇಕು. ನಾವು ರಾಯರಿಗೋಸ್ಕರ ಈ ಥರ ಸೇವೆ ಮಾಡಿದ್ದೀವಿ, ರಾಯರಿಗೆ ಹೇಳಿ ನನಗೆ ಅನುಗ್ರಹ ಮಾಡಿಸಿಪ್ಪ ಅಂತ ಹೇಳಿ ವಾಗೇಂದ್ರ ತೀರ್ಥರ ಹತ್ರ ಹೇಳ್ಬಿಟ್ಟು ಬರಬೇಕು. ಯಾಕಂದರೆ ನಾವೇನೇ ಸೇವೆ ಮಾಡಿದ್ರು ಅದನ್ನೆಲ್ಲ ಕೌಂಟ್ ಮಾಡೋರು ವಾಗೇಂದ್ರ ತೀರ್ಥರೇ. ಅದರಿಂದ ನಾವು ವಾಗೇಂದ್ರ ತೀರ್ಥರ ಹತ್ರ ಒಪ್ಪಿಸ್ಬಿಟ್ಟು ಬರಬೇಕು. ರಾಯರು ನನ್ನ ಜೀವನದಲ್ಲಿ ಯಾವ ರೀತಿ ಮಹಿಮೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ನಾವು ಮದುವೆ ಆಗಿ 2.5 years ಆಯಿತು. ಅದರಲ್ಲಿ ನನಗೊಂದು ಆಸೆ ಇದ್ದಿದ್ದು ಏನಂದರೆ, ನಾವು 1.5 ವರ್ಷದಿಂದ ನಾವು ಮನೇಲಿ ರೆಂಟಲ್ಲಿದ್ವಿ. ನನಗೆ ಆಸೆ ಇದ್ದಿದ್ದು ಏನಂದರೆ, ನಾವು ಮನೆ ಲೀಸ್ಗೆ ಹಾಕ್ಸ್ಕೊಬೇಕು. ಈ ಥರ ಬಾಡಿಗೆ ಕಟ್ಕೊಂಡು ಹೋಗ್ತಾರೆ, ದುಡ್ಡು ಅವ್ರಿಗೆ ಹೋಗುತ್ತೆ ಹೊರತು ನಮ್ಗೆ ₹1 ಉಳಿಯೋದಿಲ್ಲ ಮನೆ ಖಾಲಿ ಮಾಡಬೇಕಾದ್ರೆ. ಅದೇ ಲೀಸ್ ಅಮೌಂಟ್ ಆದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ದುಡ್ಡು ಇರುತ್ತೆ ಅನ್ನೋ ಧೈರ್ಯ ಇರುತ್ತೆ ಅಂತ ನನಗೆ ಲೀಸ್ಗೆ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ನಾನು ಹಸ್ಬೆಂಡ್ ಇಬ್ಬರು February 25 ಮಂತ್ರಾಲಯಕ್ಕೆ ಹೋಗ್ತೀವಿ. ಆವತ್ತಿನ ದಿನ ನಾನು ರಾಯರ ಹತ್ರ 2 ಬೇಡಿಕೆಗಳನ್ನ ಇಟ್ಕೊಂಡೆ. ಒಂದು, ನಾವು ಮನೆ ಲೀಸ್ಗೆ ಹಾಕ್ಸ್ಕೋಬೇಕು ಅಂತ. ಇನ್ನೊಂದು ಬೇಡಿಕೆ ಏನಂದರೆ, ವಿತ್ ಪ್ರೂಫ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕಾದರೆ, ಓಕೆನಾ. ಅಂದ್ಕೊಂಡು ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿ ರಾಯರಿಗೆ ಸೇವೆ ಮಾಡಿ ರಾಯರ ಹತ್ರ ಎಲ್ಲ ಬೇಡಿಕೊಂಡು ಅವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. 1 ಅಲ್ಲ 2 ಅಲ್ಲ 3 ಸಲ ರಾಯರ ದರ್ಶನ ಮಾಡಿಕೊಂಡು ತುಂಬ ಪೀಸ್ಫುಲ್ಲಾಗಿ ಬಂದ್ವಿ. ನಾನು 2 ಬೇಡಿಕೆಗಳನ್ನ ಬೇಡ್ಕೋಬೇಕಾದ್ರೆ ರಾಯರ ಹತ್ರ ಒಂದು ಹೇಳಿದ್ದೆ, ನಾನು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಇವೆರಡೂ ಈಡೇರಿದರೆ ನಿಮಗೆ ಗುರುವಾರ ನಾನು ಚಪ್ಪಲ್ ಹಾಕೋದನ್ನೇ ಬಿಡ್ತೀನಿ ರಾಯರೇ ಅಂತ ಬೇಡ್ಕೊಂಡಿದ್ದೆ. ಈ ಮಂತ್ರಾಲಯದಿಂದ ಬಂದು 1 week ಆದಮೇಲೆ ನಾನು ನಮ್ಮ ಮನೆ ಓನರ್ಗೆ ಕಾಲ್ ಮಾಡ್ತೀನಿ, ಅಣ್ಣ ನಾವು ಈ ಥರ ಮನೆ ಖಾಲಿ ಮಾಡಬೇಕು, ಯಾವಾಗ 3 months ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಲ್ಲ ಅಂತೇಳಿ ಕೇಳ್ತಾಯಿದ್ದೆ, ಯಾವಾಗ ಖಾಲಿ ಮಾಡಬೇಕೇನು ಅಂತ. ಅವ್ರು ಹೇಳಿದ್ರು ಜೂನ್ಗೆ ಖಾಲಿ ಮಾಡಬೇಕು ಅಂತ. ಫೆಬ್ರವರಿ ಅದರಿಂದ ಜೂನಿಗೆ ಖಾಲಿ ಮಾಡಬೇಕು ನೀವು ಅಂತ ಹೇಳಿದ್ರು. ಆಮೇಲೆ ಅವ್ರು ಕೇಳಿದ್ರು, ಯಾಕಮ್ಮ ಏನಾಯಿತು ಅಂತ. ನಾವಿಲ್ಲ ಅಣ್ಣ ಲೀಸಿಗೆ ನೋಡ್ತಾಯಿದ್ದೀವಿ ಮನೇನ ಅಂತ ಹೇಳಿದೆ. ಮೈಂಡಲ್ಲಿ ಅವಾಗ ಇನ್ನೊಂದು ಏನಿತ್ತು ಅಂದರೆ, ನಾವಿವಾಗ ಯಾವ ಮನೇಲಿದ್ದೀವೋ ಅದೇ ಮನೆಯೇ ನಾವು ಲೀಸ್ ಹಾಕ್ಕೋಬೇಕು ಅನ್ನೋದೊಂದು ಇತ್ತು ನನಗೆ. ಯಾಕಂದರೆ ಈ ಮನೆ ತುಂಬ ಚೆನ್ನಾಗಿ ಆಗಿ ಬಂದಿತ್ತು ನನಗೆ. ಮತ್ತು ನಾವು ಮತ್ತೆ ಬೇರೆ ಮನೆಗೆ ಹೋದರೆ ಹೆಂಗಿರುತ್ತೋ ಏನೋ ಅಂತ, ಇದೇ ಮನೆ ಆಗಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ರಾಯರ ಹತ್ರ ಹೇಳ್ಕೊಂಡಿದ್ದೆ ನಾನು. ನಮ್ಮ ಮನೆ ಓನರ್ಗೆ 2 ಬಿಲ್ಡಿಂಗ್ ಇದೆ. 2 ಬಿಲ್ಡಿಂಗಲ್ಲಿ 1 ಮನೆನೂ ಅವ್ರು ಲೀಸ್ಗೆ ಹಾಕಿಲ್ಲ, ಎಲ್ಲ ರೆಂಟ್ಗೆ ಬಿಟ್ಟಿರೋದು. ಇದಕ್ಕಿಂತ ಮುಂಚೆ ಒಂದು 4ರಿಂದ 5 ಸಲ ನಾನು ಅವ್ರನ್ನ ಕೇಳಿದ್ದೀನಿ ಮನೆ ಲೀಸು ಕೊಡಿ ಅಂತ. ಅರೆ ಅವ್ರು ಬರ್ತಾಯಿದ್ದು ಅವ್ರ ಬಾಯಲ್ಲಿ ಒಂದೇ ಆನ್ಸರು, ಇಲ್ಲಮ್ಮ ನಾವು ಲೀಸು ಕೊಡೋಲ್ಲ, ಬಾಡಿಗೆನೇ ಕೊಡೋದು ಅಂತ. ಅವತ್ತು ಕಾಲ್ ಮಾಡಿದಾಗ ನಾನು ಅನ್ಮನ್ಸಲ್ಲೇ ಕೇಳಿದೆ ಅವ್ರನ್ನ, ಏನಕ್ಕೆ ಖಾಲಿ ಮಾಡ್ತಾಯಿದ್ದೀರಾ ಅಂದಾಗ, ಈ ಥರ ಲೀಸಿಗೆ ನೋಡ್ತಾಯಿದ್ದೀವಿ ಅಂದಿದ್ದಕ್ಕೆ, ಲೀಸ್ ಕೊಡ್ತೀರಾ ಅಣ್ಣ ಅಂತ ಇನ್ನೊಂದು ಟೈಮ್ ಕೇಳಿದೆ. ಪ್ರತಿ ಸಲ ಇಲ್ಲ ಅಂತ ಹೇಳ್ತಿದ್ದವರು ಅವತ್ತು 1 ನಿಮಿಷ ಯೋಚನೆ ಮಾಡಿ, ನೋಡಮ್ಮ ಹೇಳ್ತೀನಿ ಯಾವುದಕ್ಕೂ ನಿಮಗೆ ಅಂತಂದರು. ಭಾನುವಾರ ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿದ್ದೆ. ಸೋಮವಾರ ನಮ್ಮ ಮನೆ ದೇವ್ರ ವಾರ ಇರುತ್ತೆ. ಪೂಜೆ ಮಾಡಬೇಕಾದ್ರೆ ನಾನು ರಾಯರ ಹತ್ರ ಹೇಳಿದೆ, ಈ ಥರ ಯಾವತ್ತೂ ಇಲ್ದವ್ರು ಇವತ್ತು ಅಂದರೆ ಯೋಚನೆ ಮಾಡಿ ಹೇಳಿದ್ದಾರೆ ಅಂದರೆ ರಾಯರೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಕೇಳಿದ್ದಕ್ಕೆ, ನಾನು ಮೃತ್ತಿಕಾ ಪ್ರಸಾದನ ಒಂದು ಹಿತ್ತಳೆ ಡಬ್ಬದಲ್ಲಿ ಇಟ್ಟಿದ್ದೀನಿ. ಆ ಡಬ್ಬದ ಮೇಲೆ ಹೂವು ಇಟ್ಟಿದ್ರೆ ಅದರಿಂದ ರಾಯರು ನನಗೆ ಪ್ರಸಾದ ಕೊಟ್ಟರು. ಆವಾಗ ಅಂದ್ಕೊಂಡೆ 100% ಈ ಕೆಲಸ ಆಗೇ ಆಗುತ್ತೆ ಅಂತ. ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಓನರು. ಅದಾದಮೇಲೆ ಮಂಡೇ ಕಾಲ್ ಮಾಡಿಲ್ಲ, ಟ್ಯೂಸ್ಡೇ ಕಾಲ್ ಮಾಡಿಲ್ಲ, ವೆಡ್ನೆಸ್ಡೇ ಕಾಲ್ ಮಾಡಿಲ್ಲ, ಗುರುವಾರದ ದಿನ ಕಾಲ್ ಮಾಡಿದ್ರು ನನಗೆ ಅವರು.
ಏನು ಅಮೌಂಟಿಗೆ ನೋಡ್ತಾ ಇದ್ದೀರಾ ಏನು ಅಂತೆಲ್ಲ ಕೇಳಿದಾಗ ನಾನು ಏನು ಅಮೌಂಟ್ ಇದೆ ನಾವು ನೋಡ್ತಾ ಇದ್ದೀವಿ ಅಂತೆಲ್ಲ ಅದನ್ನೆಲ್ಲ ಹೇಳ್ದೆ ಅವ್ರಿಗೆ. ಅದಾದಮೇಲೆ ಒಂದು 50,000 ಹೆಚ್ಚು ಕಡಿಮೆ ಮಾಡ್ಕೊಂಡು ಒಂದು ಅಮೌಂಟ್ ಹೇಳ್ಬಿಟ್ಟು ಇಷ್ಟು ಅಮೌಂಟ್ಗೆ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ನಮಗೂ ಓಕೆ ಅನ್ನಿಸ್ತು. ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಮಾಡಿ ಓಕೆ ಅಂತ ಅಂದರು. ಓಕೆ ಅಂದರು. ನಮ್ಮ ಹತ್ರ ₹1 ದುಡ್ಡಿಲ್ಲ. ನಾವು ಮಾರ್ಚಲ್ಲಿ ಹೇಳಿದ್ರು ಅವರು, ನಾವು ಏಪ್ರಿಲಿಂದ ಹಾಕ್ಸ್ಕೋಬೇಕಾಗಿತ್ತು ಲೀಸ್ಗೆ. ₹1 ನಮ್ಮ ಹತ್ರ ದುಡ್ಡಿರಲಿಲ್ಲ. ನನ್ನ ಹತ್ರನೂ ಇಲ್ಲ, ನಮ್ಮ ಹಸ್ಬೆಂಡ್ ಹತ್ರನೂ ಇಲ್ಲ. ಕೇಳೋದೇನೋ ಕೇಳಿದ್ದೀವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸರಿ, ಒಂದೆರಡು ಚೀಟಿ ಹಾಕಿದ್ವಿ. ಆ ಚೀಟಿ ಎತ್ತೋಣ ಅಂದರೆ ಇನ್ನೂ ಎಲ್ಲ ಅರ್ಧ ಆಗಿತ್ತು. ಮಿಡಲಲ್ಲಿ ಎತ್ತಿದ್ರೆ ನಾವು ಕೂಗೋಷ್ಟು ನಾವು ಅಂದ್ಕೊಂಡಿರೋ ಅಷ್ಟು ಅಮೌಂಟು ಬರೋಲ್ಲ. ಒಂದು ತಿಂಗಳು ಜಾಸ್ತಿ ಓಡುತ್ತೆ, ಒಂದು ತಿಂಗಳು ಕಡಿಮೆ ಓಡುತ್ತೆ. ನಾವು ಅಂದ್ಕೊಂಡಿದ್ದ ಅಮೌಂಟು ಬಂದ್ರೇ ಇಲ್ಲಿ ನಾವು ಹೇಳಿರೋ ಅಷ್ಟು ಅಮೌಂಟು ಒದಗ್ತಾ ಇದ್ದಿದ್ದು. ಸೊ ಏನು ಮಾಡೋದು ಅಂದ್ಕೊಂಡು ದೇವ್ರ ಹತ್ರ ಅದನ್ನೇ ಕೇಳಿಕೊಂಡು ನಾವೇನಂತ ಲೆಕ್ಕ ಹಾಕ್ಕೊಂಡಿದ್ದೀವಿ ಆ ಅಮೌಂಟೇ ಬರೋಂಗೆ ಮಾಡಿ ದೇವ್ರೆ 2 ಚೀಟಿನಲ್ಲೂ ಅಂದ್ಕೊಂಡು ಒಂದು ಮನಸ್ಸಿಂದ ಚೀಟಿ ಎತ್ತಿದ್ವಿ ನಾವು. ಫಸ್ಟ್ ನಾವೇನು ಅಂದ್ಕೊಂಡಿದ್ವೋ ಆ ಅಮೌಂಟ್ಗೆ ನಮಗೆ ಚೀಟಿನೂ ಸಿಕ್ತು. ಇನ್ನೂ ಒಂದು 80,000 ನಮಗೆ ಶಾರ್ಟೇಜ್ ಬಂತು. ಆವಾಗ ಏನು ಮಾಡೋದು ಅಂದ್ಕೊಂಡಾಗ ಅದೇ ಟೈಮ್ಗೆ ನಮ್ಮ ಹಸ್ಬೆಂಡ್ಗೆ ಭಾರತ್ ಪೇನಲ್ಲಿ ಲೋನ್ ಸಿಕ್ತು 80,000 ಅಮೌಂಟು. ಎಲ್ಲ ಕೂಡಿ ನಾವು ಅವ್ರು ಏನು ಹೇಳಿದ್ರು ಓನರ್ ಆ ಅಮೌಂಟು 1 ತಿಂಗಳೊಳಗಡೆ ಅಡ್ಜಸ್ಟ್ ಮಾಡಿದ್ವಿ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ವಿತಿನ್ 1.5 ತಿಂಗಳೊಳಗಡೆ ಅಗ್ರಿಮೆಂಟ್ ಪೇಪರ್ ನನ್ನ ಕೈಯಲ್ಲಿತ್ತು. ನಾನು ಏನು ಅಂದ್ಕೊಂಡಿದ್ದೆ 1.5 ತಿಂಗಳೊಳಗಡೆ ನನಗೆ ಈಡೇರಿತ್ತು. ಒಂದು ಅಗ್ರಿಮೆಂಟ್ ಪೇಪರ್ ಕೈಯಲ್ಲಿತ್ತು, ಇನ್ನೊಂದೂ ನೆರವೇರಿತ್ತು. ಅದೇ ತಿಂಗಳಲ್ಲೇ ಅದೂ ನೆರವೇರಿದೆ ಗೈಸ್. ನನ್ನ ಜೀವನದಲ್ಲಾದಂಥ ಮಹಿಮೆ. ₹1 ಇಲ್ದಿದ್ದವಳು 1.5 ತಿಂಗಳೊಳಗಡೆ ನಾನು ಮನೇಲಿ ಲೀಸ್ಗೆ ಹಾಕ್ಸ್ಕೊಂಡಿದ್ದೇನೆ ಅಂದರೆ ಇದು ರಾಯರ ಅನುಗ್ರಹನೇ ಅಲ್ವೇನ್ರಿ. ಇನ್ನೊಂದು ಹೇಳ್ತೀನಿ, ನಾವು ಯಾವಾಗಲೂ ರಾಯರನ್ನ ಪೂಜೆ ಮಾಡ್ತೀವಿ. ಅವ್ರ ಅನುಗ್ರಹ ನಮ್ಗೆ ಆಗಿಲ್ಲ, ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂತ ತಾಳ್ಮೆ ಕಳ್ಕೊಬೇಡಿ ನೀವು. ರಾಯರು ಒಂದಲ್ಲ ಒಂದಿನ ನಮ್ಮ ಕೈ ಹಿಡ್ದೇ ಹಿಡಿತಾರೆ. ಯಾಕಂದರೆ ನಮ್ಮ ತಾಳ್ಮೆನ ಅವ್ರು ಪರೀಕ್ಷೆ ಮಾಡ್ತಾ ಇರ್ತಾರೆ ಅಷ್ಟೇ. ಇನ್ನೊಂದೇನೆಂದರೆ, ನಾನು ರಾಯರನ್ನು ಅಷ್ಟು ನಂಬಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದರೂ ನಂಬಿರಲಿಲ್ಲ. 1-2 ಸಲ ದೇವಸ್ಥಾನಕ್ಕೆ ಹೋದಾಗೂ ನಾನೇನು ಫೋಟೋ ತೊಗೊಂಬಂದಿರಲಿಲ್ಲ. 3ನೇ ಸಲ ಹೋದಾಗ ಇದನ್ನೇನು ಕೇಳ್ಕೊಂಬಂದಿದ್ದೆ. ಆವಾಗ ನನ್ನ ಅಂಗೈ ಅಷ್ಟಾಗಲ ಫೋಟೋ ತೊಗೊಂಬಂದೆ ರಾಯರದು. ಆವಾಗಿಂದ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಲ್ಲಿಗೆ ಹೋಗಿ ಬಂದು 2 ವಾರ ಪೂಜೆ ಮಾಡಿದ್ದೆ ಅಷ್ಟೇ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ಲ ಅಂತೇಳಿ ಯೂಟ್ಯೂಬಲ್ಲಿ ಯಾವಾಗಲೂ ಅವ್ರ ವಿಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಮನೆಗೆ ಬಂದರೆ ಸಾಕು ಯಾವಾಗಲೂ ಆ ವಿಡಿಯೋಗಳನ್ನೇ ನೋಡ್ಕೊಂಡಿರಿ. ಒಂದಿನ ಏನಾಯಿತು ಅಂದ್ರೆ ಹಿಂಗೇ ಇದೇ ಥರ ಯಾವಾಗಲೂ ಬಂದಾಗೆಲ್ಲ ಮೊಬೈಲೇ ನೋಡ್ತಾ ಇದ್ದೀನಲ್ಲ ಅವ್ರ ವಿಡಿಯೋಸು ಅವ್ರ ಕತೆಗಳು ಎಲ್ಲ ಕೇಳಬೇಕಾದ್ರೆ ಒಂದಿನ ಬಂದರು ಊಟಕ್ಕೆ ಕೂತ್ಕೋಬೇಕಾದ್ರೂ ಅವ್ರ ಕತೆನೇ ಕೇಳ್ತಾ ಇದ್ದೆ ನಾನು. ಫುಲ್ ಕೋಪ ಬಂದುಬಿಟ್ಟು ನನ್ನ ಮೊಬೈಲ್ನ ಆಫ್ ಮಾಡಿಬಿಟ್ರು. ಏನು ಯಾವಾಗಲೂ ಕತೆನೇ ಕೇಳ್ಕೊಂಡಿರ್ತೀಯಲ್ಲ ಮೊಬೈಲ್ ನೋಡ್ಕೊಂಡು ಯಾವಾಗಲೂ ಅಂತ ರೇಗಿಬಿಟ್ರು. ನನಗೊಂಥರ ಅಳು ಬರೋಂಗೆ ಹೋಗುತ್ತೆ. ಇದೇನು ದೇವ್ರ ಕತೆ ಕೇಳ್ತಾಯಿದ್ರೆ ಹಿಂಗೆ ಹೇಳ್ತಾರಲ್ಲ ಇವರು ಅಂದ್ಕೊಂಡು ನಾನು ಏನೂ ಮಾತಾಡಲಿಲ್ಲ. ಸುಮ್ಮನೆ ಜಗಳ ಆಗುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇವಾಗಲೂ ಅವಾಗ ರಾಯರು ನನಗೆ ಯಾವ ರೀತಿ ದರ್ಶನ ಕೊಟ್ಟರು ಅಂದರೆ ಸೀರಿಯಸ್ಲಿ ನೆನೆಸ್ಕೊಂಡ್ರು ಇವಾಗಲೂ ನನಗೆ ರೋಮಾಂಚನ ಆಗುತ್ತೆ. ಆ ರೀತಿ ದರ್ಶನ ಕೊಟ್ಟರು ನನಗೆ. ಆಮೇಲೆ ಅವರು ನನ್ನ ಮೊಬೈಲ್ ಆಫ್ ಮಾಡಿಬಿಟ್ಟು ಟಿ ವಿ ಆನ್ ಮಾಡಿದ್ರು. ಟಿ ವಿ ಆನ್ ಮಾಡಿದ ತಕ್ಷಣ ಜಗ್ಗೇಶ್ ಮತ್ತು ಅದಿತಿ ಪ್ರಭುದೇವು ಮಾಡಿದಾರಲ್ಲ ಒಂದು ಮೂವಿನಲ್ಲಿ. ಅದಿತಿ ಪ್ರಭುದೇವು ಮುಸ್ಲಿಮ್ ಆಗಿರ್ತಾರೆ. ಒಂದು ಸೀನಲ್ಲೇ ಅವರು ಬೃಂದಾವನ ಇಟ್ಕೊಂಡಿರ್ತಾರೆ. ಆ ಸೀನೇ ಬರ್ತಾಯಿದೆ ಟಿ ವಿನಲ್ಲಿ. ನಾನು ನಿಮಗೆ ನಿಜವಾಗ್ಲೂ 1 ನಿಮಿಷ ಶಾಕ್ ಆಗೋದೆ ನಾನು. ನನಗೆ ಅವಾಗ ಅನಿಸಿದ್ದು ಒಂದೇ, ನನ್ನ ಮೊಬೈಲ್ ಆಫ್ ಮಾಡಿದ್ರು ರಾಯರು ನನಗೆ ಅಲ್ಲೇ ದರ್ಶನ ಕೊಟ್ಟರಲ್ಲ ಅಂತ ನನ್ನ ಹಸ್ಬೆಂಡ್ನೇ ಭಯಲ್ಲೇ ಬಂತು. ನಿಮ್ಮ ಬಾಸ್ ನನ್ನ ಮೊಬೈಲ್ ಇದನ್ನು ಆಫ್ ಮಾಡಿದೆ ನೋಡಿ ಇಲ್ಲೇ ದರ್ಶನ ಕೊಡ್ತಾಯಿದ್ದಾರೆ ಅಂತ ಅವ್ರ ಭಯಲ್ಲೇ ಹೇಳ್ಬಿಟ್ರು. ನಿಜವಾಗ್ಲೂ ಆ ಕ್ಷಣಕ್ಕೆ ನನಗೆ ಹೆಂಗಾಯ್ತು ಅಂದರೆ ಕಣ್ಣೆಲ್ಲ ನೀರು ಫುಲ್ಲು. ರಾಯರು ನಾನು ಅವಾಗ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ನೀವು ಇದ್ದೀರಪ್ಪ, ನೀವು ಪೂಜೆ ಮಾಡಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ನಿಮ್ಮನ್ನ ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಅವತ್ತಿಂದ ನಾನು ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಕಾದರೆ ಪರೀಕ್ಷೆ ಮಾಡಿ. ಎಲ್ಲಾದರೂ ಹೋಗ್ಬೇಕಾದ್ರೆ ನೀವು ಭಕ್ತಿಯಿಂದ ರಾಯರನ್ನ ನೆನೆಸ್ಕೊಂಡು ನೀವು ನನ್ನ ಜೀವನದಲ್ಲಿ ಇದ್ದೀರಪ್ಪ, ನೀವು ನನ್ನ ಜೀವನದಲ್ಲಿ ಇದ್ದೀರಾ ರಾಯರಿದ್ದಾರೆ ಅಂತ ಅಂದ್ಕೊಳ್ಳಿ. ವಿತಿನ್ 10 ಮಿನಿಟ್ಸಲ್ಲಿ ಅವರೆಲ್ಲರೂ ನಿಮಗೆ ದರ್ಶನ ಕೊಟ್ಟೇ ಕೊಡ್ತಾರೆ. ಅಟ್ಲೀಸ್ಟ್ ಫೋಟೋ ಕಾಣಿಸಿಲ್ವಾ, ಎಷ್ಟರಲ್ಲಾದ್ರೂ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಇದು ನನಗೆ ಅನುಭವ ಆಗಿರೋದು. ಒಂದಲ್ಲ ಎರಡಲ್ಲ ಎಷ್ಟೋ ಸಲ ಅನುಭವ ಆಗಿರುತ್ತೆ. ನೀವು ಇದ್ದೀರಪ್ಪ ನನಗೆ, ನೀವೆಲ್ಲರೂ ಇದ್ದೇ ಇರ್ತೀರ ನನ್ನ ಜೀವನದಲ್ಲಿ. ಯಾವಾಗಲೂ ಅಂದ್ಕೊಂಡಾಗೆಲ್ಲ ನನಗೆ ಎಲ್ಲರೂ ಒಂದು ಕಡೆ ನನಗೆ ದರ್ಶನ ಕೊಟ್ಟೇ ಕೊಡ್ತಾರೆ ರಾಯರು. ಬೇಕಾದ್ರೆ ಇದನ್ನು ಚೆಕ್ ಮಾಡಿ. ಯಾರು ನನಗಿನ್ನೂ ಅನುಗ್ರಹ ಆಗಿಲ್ಲ, ರಾಯರು ನಮ್ಮನ್ನ ನೋಡ್ತಾ ಇಲ್ಲ, ನಾವು ಪೂಜೆ ಮಾಡೋದು ಅಂದ್ಕೊತೀರೋ ಇದನ್ನು ಟೆಸ್ಟ್ ಮಾಡಿ ನೋಡಿ. 100% ನಿಮಗೆ ಗೊತ್ತಾಗುತ್ತೆ ರಾಯರು ನಿಮಗೆ ಅನುಗ್ರಹ ಮಾಡಿದಾರಾ ಇಲ್ವಾ ಅಂತ. ಅವರ ನಂಬಿದವ್ರು ಯಾವತ್ತೂ ಮೋಸ ಹೋಗೋಕ್ಕೆ ಚಾನ್ಸೇ ಇಲ್ಲ ಗೈಸ್. ಅವ್ರಿಗೇನು ನೀವು ಯಾವಾಗಲೂ ಅದ್ದೂರಿಯಾಗಿ ಪೂಜೆ ಮಾಡಬೇಕು ಅಂತ ಅವ್ರು ಬಯಸಲ್ಲ.
ಒಂದು ತುಳಸಿ ದಳ ಇಟ್ಟು ಭಕ್ತಿಯಿಂದ ರಾಯರೇ ಅಂದರೆ ಸಾಕು, ಅವರು ನಿಜವಾಗ್ಲೂ ಕರುಣಿಸ್ತಾರೆ ನಮಗೆ. ಎಷ್ಟೇ ಆದರೂ ಕಾಮಧೇನು ಕಲ್ಪವೃಕ್ಷರಲ್ವ ಅವರು. ಯತಿಗಳು ಕಣ್ರಿ ಅವರು. ಎಲ್ಲ ಆಸೆನೂ ಬಿಟ್ಟು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋರು ಅವರು. ಅವ್ರ ಆಸೆ ಪಡೋದಿಲ್ಲ ಅವರು. ಇನ್ನು ನಾವು ಕೇಳಿದ್ದನ್ನು ಬೇಡಿದ್ದನ್ನು ಕೇಳ್ದೇ ನಾವು ಬೇಡ್ದೇ ಕೊಡೋ ಅಂಥವ್ರು ಅವರು ರಾಯರು. ಕಷ್ಟ ಬಂದರೆ ರಾಯರೇ ಅಲ್ವಾ ಆಗೋದು. ನನ್ನ ನೋಡಿರೋ ಮಟ್ಟಕ್ಕೆ ನನ್ನ ಜೀವನದಲ್ಲಿ ರಾಯರಿದ್ದಾರೆ, ನಿಮ್ಮ ಜೀವನದಲ್ಲೂ ರಾಯರಿದ್ದಾರೆ ಅಂದರೆ ರಾಯರನ್ನು ಪೂಜೆ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.